ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತವೆ. ಇದು ಚಾರ್ಮಡಿ ಘಾಟ್ನ ವಿಶೇಷ. ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತವೆ. ಇದು ಚಾರ್ಮಡಿ ಘಾಟ್ನ ವಿಶೇಷ. ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತವೆ. ಇದು ಚಾರ್ಮಡಿ ಘಾಟ್ನ ವಿಶೇಷ. ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತವೆ. ಇದು ಚಾರ್ಮಡಿ ಘಾಟ್ನ ವಿಶೇಷ.
ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸ್ಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕ್ಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತಾ. ಇದು ಚಾರ್ಮಡಿ ಘಾಟ್ನ ವಿಶೇಷ. ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸ್ಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕ್ಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತಾ. ಇದು ಚಾರ್ಮಡಿ ಘಾಟ್ನ ವಿಶೇಷ. ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಆದರೆ ಅಲ್ಲಿರೋರ ಪರಿಸ್ಥಿತಿ ಮಾತ್ರ ಕೇಳತೀರೋದು. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಬಹಳ ಎಚ್ಚರಿಕೆಯಿಂದ ಇಲ್ಲಿ ವಾಹನವನ್ನು ಓಡಿಸ್ಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ, ವಾಹನಗಳ ಲೈಟ್ ಹಾಕ್ಕೊಂಡೇ ಹೋಗ್ಬೇಕು, ಫಾಗ್ ಲೈಟ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಲ್ಲಿ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ಬಿಡ್ತಾ. ಇದು ಚಾರ್ಮಡಿ ಘಾಟ್ನ ವಿಶೇಷ. ದಕ್ಷಿಣ ಕನ್ನಡದ ಒಂದು ಪರಿಸ್ಥಿತಿ ಆದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಂದರೆ ಮಳೆ. ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಂಜಿನ ನಡುವೆ ವಾಹನಗಳ ಸಂಚಾರ